ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ನೇಪಾಳ ನೋಡ್ತಾ ಇದ್ದೀರಲ್ಲ, ಬಾಂಗ್ಲಾದೇಶ ನೋಡ್ತಾ ಇದ್ದೀರಲ್ಲ, ಈ ದೇಶದ ಯುವಕರು ಹೊರಗಡೆ ಬಂದ್ರೆ ಏನಾಗ್ತದೆ? ನಮ್ಮ ಭಾರತ ಸರ್ಕಾರ ನೀಟ್ ಪದ್ಧತಿನ ತಂದಾದ್ಮೇಲೆ 2017ರಲ್ಲಿ ನೀಟ್ ಅನ್ನ ಇಡೀ ದೇಶಾದ್ಯಂತ ಲಾಗು ಮಾಡಿದಾಗ ಅವಾಗ್ಲೂ ಕೂಡ ಪೇಪರ್ ಸೋರಿಕೆಯಾಗಿ ಅದನ್ನ ಸಿಬಿಐಗೆ ವಹಿಸಿತ್ತು. 2017ರಲ್ಲಿ ಸಿಬಿಐಗೆ ವಹಿಸಿರ್ತಕ್ಕಂತಹ ನೀಟ್ ವಿಚಾರ ಏನಾಯ್ತು? ಅದಾದ್ಮೇಲೆ 2021ರಲ್ಲಿ ಸೋರಿಕೆ ಆಯ್ತು, 2024ರಲ್ಲಿ ಸೋರಿಕೆ ಆಯ್ತು, ಈಗ 2026ರಲ್ಲೂ ಕೂಡ ನೀಟ್ ಪರೀಕ್ಷೆ ಸೋರಿಕೆ ಆಗಿದೆ. ಸುಮಾರು 25 ಲಕ್ಷ ಮಕ್ಕಳು ಸುಮಾರು 6 ತಿಂಗಳ ಕಾಲ ಲಕ್ಷಾಂತರ ದುಡ್ಡನ್ನು ಕೊಟ್ಟು ತರಬೇತಿ ಪಡೆದು ಇವತ್ತು ನೀಟ್ ಪರೀಕ್ಷೆಯನ್ನ ಬರೆದಿದ್ದಾರೆ. ಬಹಳ ಮುಖ್ಯವಾದಂತಹ ಒಂದು ವಿಚಾರವನ್ನು ಹೇಳ್ತೇನೆ. ಆಲ್ ಇಂಡಿಯಾ ನೀಟ್ ನಂಬರ್ 1 ಮತ್ತೆ ನಂಬರ್ 2 ಕರ್ನಾಟಕದ ಮಕ್ಕಳು, ಕರ್ನಾಟಕದ ಯುವ ಜನತೆ, ಕರ್ನಾಟಕದ ನೀಟ್ ವಿದ್ಯಾರ್ಥಿಗಳು, ಕರ್ನಾಟಕ ಮತದಾರರು, ಜನಗಳು ಇದನ್ನ ನೋಡಬೇಕು. ಆಲ್ ಇಂಡಿಯಾ ನೀಟ್ ನಂಬರ್ 1 ಫಸ್ಟ್ ರ್ಯಾಂಕ್ ದಾವಣಗೆರೆ ಒಂದು ಮಗು, ಸೆಕೆಂಡ್ ರ್ಯಾಂಕ್ ದಾವಣಗೆರೆ ಒಬ್ಬ ಹುಡುಗ. ಇವತ್ತು ಆ ಮಕ್ಕಳಿಗೆ ಎಂತ ಆಘಾತ ಆಗಿದೆ. ಈ ಪೇಪರ್ ಲೀಕ್ ಆಗಿದೆ, ಮತ್ತೆ ಪರೀಕ್ಷೆ ಬರೀಬೇಕು, ಮತ್ತೆ ಓದಬೇಕು. ನಾನು ಇದನ್ನ ಯಾಕೆ ತಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೀಟ್ ಪತ್ರಿಕೆ ಸೋರಿಕೆ ಆಗಿದೆ, ಅದು ಸಿಬಿಐಗೂ ಏನೋ ಕೊಡ್ತಾರೆ. ಕಳೆದ ವರ್ಷ ಆದಂಗ 17, 21, 24ರಲ್ಲಿ ಆದಂತದ್ದೇ ಏನೋ ಒಂದು ರಿಪೋರ್ಟ್ ಬರ್ತದೆ, ಅಲ್ಲಿಗೆ ಮುಕ್ತಾಯ ಆಗ್ತದೆ. ಮತ್ತೆ ನೀಟನ್ನ ಮಕ್ಕಳು ಓದ್ತಾರೆ, ಬರೀತಾರೆ. ಎಲ್ಲಿವರೆಗೂ ಈ ಒಂದು ರಂಭಾಚಾರದ ನಾಟಕಗಳನ್ನ ಮಾಡಿ 17ರಲ್ಲಿ, 21ರಲ್ಲಿ, 24ರಲ್ಲಿ ಸೋರಿಕೆ ಆಗಿರ್ತಕ್ಕಂಥ ಅಧಿಕಾರಿಗಳನ್ನ ಎಷ್ಟು ಜನಗಳನ್ನ ನೀವು ಜೈಲಿಗೆ ಹಾಕಿದ್ದೀರಿ? ಅದರಿಂದ ಇರ್ತಕ್ಕಂತಹ ಎಷ್ಟು ಜನ ಪೊಲಿಟಿಷಿಯನ್ಗಳಿಗೆ ನೀವು ಜೈಲಿಗೆ ಹಾಕಿ, ಇದರ ರಿಸಲ್ಟ್ ಏನು ಇದುವರೆಗೂ ಗೊತ್ತಾಗಿಲ್ಲ. ಇನ್ನು ಮುಂದೆ ಇವತ್ತಾದದ್ದು ಕೂಡ ಅದೇ ಆಗ್ತದೆ. ಕರ್ನಾಟಕದ ಬಿಜೆಪಿ ನಾಯಕರು ಯಾವುದನ್ನ ಮಾತಾಡಬೇಕು, ಯಾವುದು ಸೀರಿಯಸ್ ಇದೋ, ಯಾವುದು ಕರ್ನಾಟಕದ ಜನತೆಗೆ ಯುವಕರಿಗೆ ಬೇಕಾಗಿದೆಯೋ ಅದನ್ನ ಬಿಟ್ಟು ಈ ಹಿಜಾಬ್ ಅಂತೆ, ಧರ್ಮ ಅಂತೆ, ಈ ಅಲ್ಲ ಕೂಗದಂತೆ, ಅಥವಾ ಜನಿವಾರ ಅಂತೆ, ಅಥವಾ ಶಿವದಾರ ಅಂತೆ, ಇದನ್ನು ದೊಡ್ಡ ಇಶ್ಯೂ ಮಾಡಿ. ಈಗ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಿಜಾಬ್ ಅನ್ನ ಮತ್ತೆ ಜನಿವಾರವನ್ನ, ಶಿವದಾರವನ್ನ ಹಾಕೊಂಡೇ ನೀವು ಮಕ್ಕಳು ಪ್ರವೇಶ ಮಾಡಿ ಅಥವಾ ಎಕ್ಸಾಮ್ ಬರೀರಿ ಅಂತ ಆದೇಶ ಮಾಡೋಗಿದೆ. ಅದರ ವಿರುದ್ಧವಾಗಿ ಇವತ್ತಾಲೆ ಬಿಜೆಪಿಯವರು ಬಹಳ ಸೀರಿಯಸ್ ಆಗಿ ಕೋಸ್ಟಲ್ ಭಾಗದಲ್ಲಿ ಹಿಜಾಬ್ ಹಾಕೊಂಡು ಅವರು ಪರೀಕ್ಷೆ ಬರೀತಕ್ಕಂಥದ್ದು ತಪ್ಪು, ಹಂಗಂದ್ರೆ ಜನಿವಾರ ಹಾಕೊಂಡು ಶಿವದಾರ ಹಾಕೊಂಡು ಬರೀತಕ್ಕಂಥ ತಪ್ಪು ಅಂತಕ್ಕಂಥದ್ದು ನಿಮ್ಮ ವಾದನ. ಯಾಕಿಂತ ಬಾಲಿಶ ಬರೀ ಧರ್ಮದ ಬಗ್ಗೆ ಎಲ್ಲಿ ತನಕ ಇಂತ ನಾಟಕ ಆಡ್ತೀರಿ? ನೇಪಾಳ ನೋಡ್ತಾ ಇದ್ದೀರಲ್ಲ, ಬಾಂಗ್ಲಾದೇಶ ನೋಡ್ತಾ ಇದ್ದೀರಲ್ಲ, ಈ ದೇಶದ ಯುವಕರು ಹೊರಗಡೆ ಬಂದ್ರೆ ಏನಾಗ್ತದೆ? ಅಂತಹ ಒಂದು ಕ್ರಾಂತಿಗೆ ಇವತ್ತು ನೀವು ನಾಂದಿ ಆಡ್ತಾ ಇದ್ದೀರಿ. ಇನ್ನು ಮುಂದಾದ್ರೂ ಎಚ್ಚೆತ್ತಬೇಕು ಬಿಜೆಪಿ ನಾಯಕರು. ನಾನು ವಿರೋಧ ಮಾಡೋದು ತಪ್ಪಲ್ಲ ಅಂತ ಹೇಳ್ತಿಲ್ಲ, ಯಾವ ವಿಚಾರವನ್ನ ವಿರೋಧ ಮಾಡಬೇಕು ಅದನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಕರ್ನಾಟಕದ ಯುವಕರು, ನಮ್ಮ ಯುವಕರಿಗೆ ವಿದ್ಯೆ ಕೊಡೋಣ, ನಮ್ಮ ಯುವಕರಿಗೆ ಕೆಲಸ ಕೊಡೋಣ. ಬರೀ ಧರ್ಮದ ಆಧಾರದ ಮೇಲೆ ಮಾತಾಡ್ತಕ್ಕಂಥದ್ದನ್ನ ಖಂಡಿಸೋಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಮ್ಮ ಏನೇ ಅಭಿಪ್ರಾಯಗಳಿಗೂ ನಾನು ತಿಳಿಸ್ಬೋದು. ನಮಸ್ಕಾರ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.